ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ನೀವು ಹೇಗೆ ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಲ್ಲ, ಅದನ್ನು ಹೇಗೆ ಕಂಪ್ಲೀಟ್ಲಿ ಎಡಿಟ್ ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಂದನ್ನು ಹೇಳ್ತೀನಿ. ಯೂಶ್ವಲಿ ನಾವೇನು ಮಾಡ್ತೀವಿ, ವೀಡಿಯೋಸ್ನೆಲ್ಲ ಮಾಡ್ಕೊತೀವಿ. ಸುಮ್ಮನೆ ಕೆಲವೊಬ್ರಿಗೆ ಅಂದ್ಕೊಂಡಿದ್ದಾರೆ ಇವರು ಸುಮ್ಮನೆ ವೀಡಿಯೋಸ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ಕೊತಾರೆ. ಆ ಥರ ಇರಲ್ಲ. ಬಿಹೈಂಡ್ ಏನಿರುತ್ತಂದ್ರೆ ಆ ವೀಡಿಯೋಸ್ ಜಸ್ಟ್ ನಾವು ತೊಗೊಂಡಿದ್ದನ್ನು ಎಷ್ಟು ಎಡಿಟ್ ಮಾಡಬೇಕಂದ್ರೆ, ಬಿಕಾಸ್ ಪ್ರತಿಯೊಂದು ನೋಡಬೇಕಾಗುತ್ತೆ. ಸುಮ್ಮನೆ ವೀಡಿಯೋಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಏನು ಮಾತಾಡಿದ್ದೀವಿ, ಹೆಂಗೆ ಏನು ಪ್ರತಿಯೊಂದನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಎಡಿಟಿಂಗ್ ಅನ್ನೋ ಆಪ್ಷನನ್ನು ಚೂಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು. ಆ ಒಂದು ವೀಡಿಯೋಸ್ನ ಹೇಗೆ ನೀವೆಲ್ಲ ಎಡಿಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಳ್ತೀನಿ. ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡೋದ್ರಿಂದ ಒಳ್ಳೆ ವೀಡಿಯೋಸ್ ಒಳ್ಳೆ ಕಂಟೆಂಟ್ಸನ್ನ ಕೊಡ್ತೀನಿ ಅಂತ ಹೇಳ್ಬೋದು. ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ನಾನು ಬ್ರೀಫಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಈವನ್ ಬಿಗಿನರ್ಸು ಏನು ಗೊತ್ತಿಲ್ಲ ಅಂದರೂ ಕೂಡ ನನ್ನ ಒಂದು ವೀಡಿಯೋಸ್ ನೋಡಿಬಿಟ್ಟು ನೀವು ಒಂದು ತಕ್ಕದ ಮಟ್ಟಿಗೆ ಎಡಿಟ್ ಮಾಡಬೇಕು. ಆ ಒಂದು ಗೋಲ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ, ಫಸ್ಟ್ ನೀವೇನು ಮಾಡ್ತೀರಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂತಂದರೆ ಫಸ್ಟ್ ವೀಡಿಯೋಸ್ನೆಲ್ಲ ಮಾಡ್ಕೊತೀರಿ. ನೀವು ರ್ಯಾಂಡಮ್ ಆಗಿ ಮಾಡ್ಕೊತೀರಲ್ವ. ಸುಮ್ಮನೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ರೆ, ನೀವು ಏನಿದೆ ಅನ್ನೋದು ಪ್ರತಿಯೊಂದನ್ನು ಲೈಕ್ ತಿನ್ನೋದಾಗಿರಲಿ, ಏನು ಫುಡ್ ಮಾಡಿದ್ದೀವಿ ಅಥವಾ ಹೊರಗಡೆ ಹೋಗಿರೋದಾಗಿರಲಿ, ಶಾಪಿಂಗ್ ಆಗಿರಲಿ, ಪ್ರತಿಯೊಂದನ್ನು ತೋರಿಸಿರ್ತೀರಿ. ಸೊ ಆವಾಗ ನಿಮಗೆ ಎಡಿಟ್ ಅದನ್ನೆಲ್ಲ ನೀವು ಡೈರೆಕ್ಟ್ ತೋರಿಸಿದ್ರೆ ನೀವು ಎಲ್ಲನೂ ಜಾಯಿನ್ ಮಾಡಿ ಹಾಕಬೇಕಲ್ವಾ. ಸೊ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿರ್ತೀರಿ, ನೀವು ಒನ್ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿರ್ತೀರಿ. ಸೊ ಅದನ್ನೆಲ್ಲ ನೀವು ಜಾಯಿನ್ ಮಾಡಿಬಿಟ್ಟು ಒಂದು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಆ ಚಿಕ್ಕ ಕ್ಲಿಪ್ಪಿಂಗ್ಸನ್ನ ಹಾಗೆ ಅಪ್ಲೋಡ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕಂಪ್ಲೀಟ್ಲಿ ಅವೇನು ನಿಮಗೆ ಚಿಕ್ಕ ವೀಡಿಯೋಸ್ ಏನಿದ್ದಾವಲ್ಲ ಅದನ್ನೆಲ್ಲನೂ ಜಾಯಿನ್ ಮಾಡಬೇಕು. ಅದರಲ್ಲಿ ನಿಮಗೆ ಸ್ವಲ್ಪ ಈಗ ತುಂಬಾ ಗಲಾಟೆ ಇತ್ತು ಅಥವಾ ಮ್ಯೂಸಿಕ್ ಏನಾದರೂ ಬರ್ತಾ ಇತ್ತು ಅಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ನಾವು ಅದನ್ನು ಅಪ್ಲೋಡ್ ಮಾಡಿದಾಗ. ಸೊ ಆ ಒಂದು ಮ್ಯೂಸಿಕ್ನ ನೀವು ಮ್ಯೂಟ್ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ವಾಯ್ಸ್ ಓವರ್ನ ಕೊಡಬೇಕು, ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನೀವು. ಅಷ್ಟೆಲ್ಲ ಪ್ರೊಸೆಸ್ ಎಲ್ಲ ಇರುತ್ತೆ. ಆಯಿತಾ? ಸೊ ಅದಕ್ಕೋಸ್ಕರ ನಾನು ನಿಮಗೆ ಈಸಿಯಾಗಿ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಎಡಿಟ್ ಮಾಡೋಕ್ಕೆ ಸುಮಾರಷ್ಟು ಆಪ್ಷನ್ಸ್ಗಳಿದೆ ಅಂತ ಹೇಳ್ಬೋದು. ಲೈಕ್ ಆ್ಯಪ್ಸ್ ಇದೆ ಅಂತ ಹೇಳ್ತೀನಿ. ನಿಮಗೆ ಬಂದರೆ ಇನ್ಶಾಟ್ ಇರ್ಬೋದು, ಕೈನ್ ಮಾಸ್ಟರ್ ಇರ್ಬೋದು, ಅದೆಲ್ಲನೂ ಕೂಡ ಆ್ಯಪ್ ಇದೆ. ಸೊ ಬ್ರೀಫಾಗಿ ನನಗೆ ಹೇಗೆ ಇಂಟ್ರೆಸ್ಟ್ ಬಂತು ಎಡಿಟಿಂಗ್ ಬಗ್ಗೆ ಅನ್ನೋದನ್ನು ಹೇಳ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮದು ಬಂದುಬಿಟ್ಟು ಕೊರೋನಾ ಬ್ಯಾಚ್ ಅಂತ ಹೇಳ್ತೀನಿ. ಕೊರೋನಾ ಬ್ಯಾಚಲ್ಲಿ ನಮಗೆ ಎಲ್ಲಿ ಹೊರಗಡೆ ಎಕ್ಸಾಮ್ಸು ಬರೆಯೋಕ್ಕೂ ಸ್ವಲ್ಪ ನಮಗೆ ಕಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಇವನ್ ನಮಗೆ ಸಿಲೆಬಸ್ಸು ಕಂಪ್ಲೀಟ್ ಆಗಲಿಲ್ಲ. ಎಲ್ಲ ಪ್ರತಿಯೊಂದನ್ನು ಆನ್ಲೈನಲ್ಲೇ ಮಾಡಿಬಿಟ್ರು. ಮಾರ್ನಿಂಗ್ನ ಅಟೆಂಡ್ ಮಾಡೋದು ಎಲ್ಲ ಗೊತ್ತಿರುತ್ತೆ. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ನೋಡ್ತಾ ಇರ್ತಾರೆ, ಕೊರೋನಾ ಬ್ಯಾಚ್ ಫ್ರೆಂಡ್ಸ್ ಎಲ್ಲ. ಸೊ ಆ ಥರ ಎಲ್ಲ ನಮ್ಮದೊಂದು ಪ್ರೊಸೆಸ್ ಇತ್ತು, ತುಂಬಾ ಹೆಕ್ಟಿಕ್ ಆಗಿತ್ತು. ಆವಾಗ ನಮಗೆ ಏನು ಹೇಳಿದ್ರೆ, ನಮ್ದು ಇವನ್ ಪ್ರಾಜೆಕ್ಟ್ ವರ್ಕು ಹೆಂಗಿರ್ತಿತ್ತು ಅಂದರೆ, ಫಸ್ಟಿಗೆ ಪ್ರಾಜೆಕ್ಟ್ ವರ್ಕ್ ಹೆಂಗಿರ್ತಿತ್ತು ಅಂದರೆ, ಹೋಗ್ಬಿಟ್ಟು ನಾವು ಅಲ್ಲಿ ಪ್ರೆಸೆಂಟ್ ಮಾಡುವಂಥದ್ದಾಗ್ತಿತ್ತು. ಲೈಕ್ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡುವಂಥದ್ದೆಲ್ಲ ಇತ್ತು ನಮಗೆ ಮೊದಲೆಲ್ಲ. ಸೊ ನಮ್ಮ ಕೊರೋನಾ ಬ್ಯಾಚ್ ಕೊರೋನಾ ಬಂದಮೇಲೆ ಅವಾಗ ಏನಾಯ್ತಪ್ಪ ಅಂದರೆ, ಪ್ರತಿಯೊಂದನ್ನು ಆನ್ಲೈನ್ ಮಾಡಿ ಇವನ್ ನಮ್ಮ ಪ್ರಾಜೆಕ್ಟ್ ವರ್ಕ್ ಕೂಡ ಆನ್ಲೈನೇ ಮುಗಿಸ್ಬಿಟ್ರು ಅವರು. ಸೊ ಹೇಗಂತಂದರೆ, ಲೈಕ್ ಝೂಮ್ ಮೀಟಿಂಗ್ನೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿನೇ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳೋ ಥರ ಆ ಥರ ಎಲ್ಲ ಆಯಿತು. ಆ್ಯಂಡ್ ಆವಾಗ ಸರ್ ನಮ್ಗೇನು ಹೇಳಿದ್ರು ಅಂದರೆ, ನೀವು ಇವತ್ತರ ಒಂದು ಟಾಪಿಕ್ನ ಕೊಟ್ಬಿಟ್ಟು, ಸೊ ಇದನ್ನು ನೀವು ಎಡಿಟ್ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡಿ, ಈ ಥರ ಎಲ್ಲ ಮಾತಾಡಿಬಿಟ್ಟು ಸೆಂಡ್ ಮಾಡಿ ಅಂತ ಅಂದರು. ಆವಾಗ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಸೊ ಹೆಂಗೆ ಎಡಿಟ್ ಮಾಡೋದು, ಹೆಂಗೆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿ, ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು, ಹೆಂಗೆ ವಾಯ್ಸ್ ಓವರ್ನ ಕೊಡೋದು ಅಂತೆಲ್ಲನೂ ನಾನು ತುಂಬಾ ತಲೆ ಕೆಡಿಸ್ಕೊತಾ ಇದ್ದೆ. ಅವಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಬಂತು ಈ ಒಂದು ಎಡಿಟಿಂಗ್ ಆ್ಯಪ್. ನಾನು ಫಸ್ಟ್ ಯೂಸ್ ಮಾಡಿದ್ದು ಎಡಿಟಿಂಗ್ ಆ್ಯಪ್ ಬಂದು ಕೈನ್ ಮಾಸ್ಟರ್ ಅಂತ ಹೇಳ್ಬೋದು. ನನಗೆ ಇಂಟ್ರೊಡ್ಯೂಸ್ ಆಗಿದ್ದಂಥದ್ದು ಕೈನ್ ಮಾಸ್ಟರ್. ಸೊ ಕೈನ್ ಮಾಸ್ಟರ್ ಕೂಡ ತುಂಬ ಫ್ಲೆಕ್ಸಿಬಲ್ ಆಗಿದೆ ಅಂತ ಹೇಳ್ತೀನಿ. ಅಲ್ಲಿ ಕೂಡ ನೀವು ಈಸಿಯಾಗಿ ನೀವು ಎಡಿಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಆ್ಯಂಡ್ ವಾಯ್ಸ್ ಓವರು ಕೊಡ್ಬೋದು. ವೆರಿ ಫ್ಲೆಕ್ಸಿಬಲ್ ಆ್ಯಪ್ ಅಂದರೆ ಕೈನ್ ಮಾಸ್ಟರು ಆ್ಯಂಡ್ ಆಫ್ ದ ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ. ಆ್ಯಂಡ್ ಈಸ್ ಫ್ರೀ ಆ್ಯಪ್. ಕೆಲವೊಂದು ಆ್ಯಪ್ಸ್ಗಳು ತುಂಬ ಪೇಯ್ಡ್ ಆಗಿರುತ್ತವೆ, ನೀವು ದುಡ್ಡು ಕೊಟ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಮಾಡುವಂಥದ್ದಾಗಿರುತ್ತೆ. ಬಟ್ ಕೈನ್ ಮಾಸ್ಟರ್ ಅನ್ನೋ ಒಂದು ಆ್ಯಪ್ ಇದೆಯಲ್ಲ, ಫ್ರೀ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಫಸ್ಟ್ ಎಡಿಟಿಂಗಿಗೆ ಯೂಸ್ ಮಾಡುವಂಥ ಆ್ಯಪ್ ಬಂದು ಕೈನ್ ಮಾಸ್ಟರ್ ಅಂತ ಹೇಳ್ತೀನಿ. ಬಟ್ ಕೈನ್ ಮಾಸ್ಟರಲ್ಲಿ ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ, ಮೇಲೆ ಅದು ಕೈನ್ ಮಾಸ್ಟರ್ ಅಂತ ನಿಮಗೆ ಲೋಗೋ ಬರುತ್ತಲ್ವ, ಸೊ ಅದು ಡಿಲೀಟ್ ಆಗಲ್ಲ ಈಸಿಯಾಗಿ. ಸೊ ಅದನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ಒಂಥರ ಡಿಸ್ಟ್ರಾಕ್ಟ್ ಅನಿಸುತ್ತೆ. ಅದನ್ನು ನೋಡುವಾಗ ವೀಡಿಯೋಸ್ ಎಲ್ಲ ಅಲ್ಲೇ ಎಲ್ಲ ಹೋಗ್ಬಿಡುತ್ತೆ. ಲೈಕ್ ನಮ್ಮ ಒಂದು ಗಮನ ಇರ್ಬೋದು, ಏನಂತೀವಲ್ಲ ಕಾನ್ಸಂಟ್ರೇಷನ್, ಸೊ ಅಲ್ಲೇ ಹೋಗ್ಬಿಡುತ್ತೆ ವೀಡಿಯೋಸ್. ಸೊ ಅದಕ್ಕೋಸ್ಕರ ಕೈನ್ ಮಾಸ್ಟರಲ್ಲಿ ಇದೊಂದು ನನಗೆ ಡಿಸಡ್ವಾಂಟೇಜ್ ಅನ್ನಿಸ್ತು. ಲೈಕ್ ಆ ಲೋಗೋನ ತೆಗಿಯೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಏನೇನೋ ಇನ್ಸ್ಟಾಲ್ ಮಾಡಿಕೊಂಡು ಏನೇನೋ ಮಾಡಿಬಿಟ್ಟು ಸ್ವಲ್ಪ ತೆಗ್ದೆ ಒಂದಿಷ್ಟು.
ತೆಗೆದ್ಬಿಟ್ಟು ವೀಡಿಯೋಸ್ನೆಲ್ಲ ಮಾಡಿದೆ. ಬಟ್ ಅದು ಒಂದು ಲಾಂಗ್ ಪ್ರೊಸೆಸ್ ಆಗಿತ್ತು. ಅದು ನನಗೆ ತೆಗಿಯೋಕ್ಕೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಏನೇನೋ ಡೌನ್ಲೋಡ್ ಮಾಡಿ ಏನೇನೋ ಪ್ರೊಸೆಸ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಅಟ್ಟಿಗೆ ನಾನು ವೀಡಿಯೋಸ್ನೆಲ್ಲ ಮಾಡ್ತಾಯಿದ್ದೆ ಎಲ್ಲಿ ಕೈನ್ ಮಾಸ್ಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು. ಸೊ ಅದಾದಮೇಲೆ ನಂದು ಪ್ರಾಜೆಕ್ಟ್ ವರ್ಕ್ ಆಯಿತು, ಎಲ್ಲ ಆಯಿತು, ಪ್ರೆಸೆಂಟ್ ಎಲ್ಲ ಆಯಿತು, ಮುಗೀತು ನಮ್ಮದೆಲ್ಲ, ನಮ್ಮ ಬ್ಯಾಚ್ ಮುಗೀತು, ಎಲ್ಲ ಪ್ರತಿಯೊಂದು ಮುಗೀತು. ಅದಾದಮೇಲೂ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಬರೋಕತ್ತು ಎಡಿಟಿಂಗ್ ಅಂತಂದರೆ. ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ನನಗೆ ಏನಪ್ಪ ಇದು ಎಡಿಟಿಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ, ಹಿಂಗೆಲ್ಲ ನಾವು ಎಡಿಟ್ ಮಾಡ್ಬೋದಾ ಅಂತ ಅವಾಗಿಂದ ನಂಗೆ ಭಾಳ ಇಂಟ್ರೆಸ್ಟ್ ಬಂತು. ಸೊ ಅವಾಗ ಇನ್ನೊಂದು ಆ್ಯಪ್ ನನಗೆ ಇಂಟ್ರೊಡ್ಯೂಸ್ ಆಗಿದ್ದು ಬಂದೆ ಇನ್ಶಾರ್ಟ್ ಅಂತ ಹೇಳ್ಬೋದು. ಇನ್ಶಾರ್ಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆ್ಯಪ್. ಆ್ಯಂಡ್ ನಾವು ಆಲ್ಸೋ ನಾನು ಎಡಿಟ್ ಮಾಡುವಾಗ ಯೂಸ್ ಮಾಡುವಂಥ ಆ್ಯಪ್ ಬಂದುಬಿಟ್ಟು ಇನ್ಶಾರ್ಟ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಈ ಒಂದು ಆ್ಯಪು. ಆ್ಯಂಡ್ ಫ್ರೀಯಾಗಿ ನೀವು ಲೋಗೋನು ಕೂಡ ರಿಮೂವ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಫ್ರೀ ಅಂತ ಹೇಳ್ಬೋದು. ಕೆಲವೊಬ್ರು ಇನ್ನೂ ಹೇಳ್ತಾರೆ ಕನ್ವಾ ಇದೆ ಅಂತ ಹೇಳ್ತಾರೆ. ಸೊ ಐ ಡೋಂಟ್ ನೋ, ಕನ್ವಾನು ಒಂದು ಟೈಮ್ ಯೂಸ್ ಮಾಡಿದ್ದೆ, ಬಟ್ ನನಗೆ ಇನ್ಶಾರ್ಟೇ ತುಂಬ ಫ್ಲೆಕ್ಸಿಬಲ್ ಅನಿಸುತ್ತೆ ಅಂತ ಹೇಳ್ಬೋದು. ಕೈನ್ ಮಾಸ್ಟರ್ಗಿಂತ ನೆಕ್ಸ್ಟ್ ಬಂದಿದೆ ನನಗೆ ಇನ್ಶಾರ್ಟು. ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಫ್ಲೆಕ್ಸಿಬಲ್ ಆಯಿತು ಅಂತ ಹೇಳ್ಬೋದು. ಇವನ್ ಟುಡೇ ಐ ಆಮ್ ಯೂಸಿಂಗ್ ಇನ್ಶಾರ್ಟ್ನ ಯೂಸ್ ಮಾಡಿಕೊಂಡು ನನ್ನ ಒಂದು ವೀಡಿಯೋಸ್ನೆಲ್ಲನೂ ಎಡಿಟ್ ಮಾಡ್ತೀನಿ ಅಂತ ಹೇಳ್ಬೋದು. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ನಿಮಗೆ ಈ ಥರನೇ ಕಂಟೆಂಟ್ಸ್ ಬೇಕಾಗಿದ್ದರೆ ನಾನು ಇನ್ನೂ ಬ್ರೀಫಾಗಿ ಇನ್ನೂ ಒಳಗಡೆದೆಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಬನ್ನಿ ನಿಮಗೆ ಸೈಡ್ ಬೇಕನ್ನೋದನ್ನು ಹೇಳ್ತೀನಿ. ಸೊ ನನ್ನ ಒಂದು ಓಲ್ಡ್ ಮೊಬೈಲ್ನ ತೊಗೊಂಡಿದ್ದೀನಿ. ಸೊ ಈ ಒಂದು ಮೊಬೈಲ್ನಲ್ಲಿ ನಿಮಗೆ ನಾನು ಹೇಗೆ ಎಡಿಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಈ ಒಂದು ಇನ್ಶಾರ್ಟ್ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ನೀವು ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಇರೋದ್ರಿಂದ ನಾನು ಡೈರೆಕ್ಟ್ ಇನ್ಶಾರ್ಟ್ ಅಂತಲೇ ಹಾಕ್ತೀನಿ. ಓಕೆ, ಸೊ ಈ ಥರ ಎಲ್ಲ ಬರುತ್ತೆ ಇನ್ಶಾರ್ಟ್ ಅನ್ನೋ ಒಂದು ಆ್ಯಪು. ನಾನು ಫ್ರಂಟ್ ಕ್ಯಾಮ್ರಾಯಿಂದ ಮಾಡ್ತಾ ಇರೋದ್ರಿಂದ ನಿಮಗೆ ಹಂಗೆ ಹೇಳ್ಬೋದು. ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡಿದಾಗ ಈ ಥರ ಸಿಗುತ್ತೆ. ಇಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಫೋಟೋಸ್ನ ಅಪ್ಲೋಡ್ ಮಾಡ್ಬೋದು. ಕೊಲ್ಯಾಜ್ ಅಂದಿದೆ. ಕೊಲ್ಯಾಜ್ ಮೀನ್ಸ್ ನಿಮಗೆಲ್ಲ ಗೊತ್ತಿದೆ. ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ನೀವು ಅವನ್ನೆಲ್ಲನೂ ಕೊಲ್ಯಾಜ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಇದ್ದಾಗ ತುಂಬ ಫೋಟೋಸ್ ಎಲ್ಲ ಇದ್ದಾಗ ಅದನ್ನು ಒಂದೇ ಫ್ರೇಮಲ್ಲಿ ಹಾಕ್ಬೇಕಂದಾಗ ಕೊಲ್ಯಾಜ್ ಮಾಡಿಬಿಟ್ಟು ಹಾಕಿದಾಗ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಆ ಒಂದು ಕಾನ್ಸೆಪ್ಟ್ ಕೊಲ್ಯಾಜು. ಫೋಟೋಸ್ ಅಂದಾಗ ಫೋಟೋಸ್ ಕೂಡ ನೀವು ಸಾಕಷ್ಟು ವೆರೈಟಿಯಲ್ಲಿ ಎಡಿಟ್ ಮಾಡ್ಬೋದು. ಈಗ ನಾವು ತಮ್ನೇಲ್ ಅಂತೀವಲ್ಲ, ತಮ್ನೇಲ್ ಅಂದರೆ ನಾವೇನು ಸ್ಟಾರ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಮಗೆ ಸಿಗುತ್ತೆ ನೋಡಿ ಒಂದು ಪೇಜ್, ಅದಕ್ಕೆ ತಮ್ನೇಲ್ ಅಂತ ಕರಿತೀವಿ. ಸೊ ಆ ತಮ್ನೇಲನ್ನು ನೀವು ಈ ಫೋಟೋನು ಒಂದು ಇದರಲ್ಲಿ ಏನು ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇನ್ಶಾರ್ಟ್ ಈಸ್ ಅ ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ. ನೀವು ತಮ್ನೇಲ್ನ ಎಡಿಟ್ ಮಾಡ್ತೀರಂದ್ರೂ ಕೂಡ ನೀವು ಇನ್ಶಾರ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ತಮ್ನೇಲ್ನ ಇಷ್ಟು ತುಂಬ ಚೆನ್ನಾಗಿ ನೀವು ಮಾಡ್ಬೋದು. ಆ್ಯಂಡ್ ಇವನ್ ಇದರಲ್ಲೇ ಕೂಡ ತುಂಬಾ ಪೇಡ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಪ್ರೋ ಅದೆಲ್ಲನೂ ಇದೆ. ಅದನ್ನು ಪೇ ಮಾಡಿಬಿಟ್ಟು ತೊಗೊಂಡಾಗ ಸ್ವಲ್ಪ ಇನ್ನೂ ಚೆನ್ನಾಗಿರೋದೆಲ್ಲ ಸಿಗುತ್ತೆ. ನಾನು ಯಾವತ್ತೂ ಪೇ ಮಾಡಿ ತೊಗೊಂಡಿಲ್ಲ. ಸೊ ನಾನು ಏನಿದೆ ಇದರಲ್ಲಿ ಅಂದರೆ ಎಷ್ಟೇ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಕಮ್ಸ್ ಟು ವೀಡಿಯೋ. ಇವಾಗ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ವೀಡಿಯೋ ಬಗ್ಗೆ ಅಲ್ವಾ. ಸೊ ವೀಡಿಯೋಸ್ನ ಓಪನ್ ಮಾಡೋಣ. ಸೊ ವಿಡಿಯೋ ಅಂತಂದರೆ ಈ ಥರ ಬರುತ್ತೆ. ಸೊ ಇಲ್ಲಿ ಫೋಟೋಸು ವೀಡಿಯೋಸು ಆಲ್ ಅಂತ ಎಲ್ಲ ಇದೆ. ನಿಮ್ಮದು ಯಾವ ವೀಡಿಯೋಸ್ನ ನೀವು ಎಡಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಂಡ್ಬಿಟ್ಟು ಆ ಒಂದು ವೀಡಿಯೋಸ್ನ ನೀವು ತೊಗೊಳ್ಬೋದು. ಯಾವುದಾದ್ರೂ ವೀಡಿಯೋ, ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಒಂದು ಬ್ಲ್ಯಾಂಕ್ ಆಗಿ ತೊಗೊತೀನಿ. ಫಾರ್ ಎಕ್ಸಾಂಪಲ್ಲು ಓಕೆ, ಬ್ಲ್ಯಾಂಕ್ ಆಗಿ ತೊಗೊಂಡಿರ್ತೀನಿ. ಸೊ ಇದು ಯಾವುದೇ ರೀತಿಯಾದಂಥ ವೀಡಿಯೋ ಅಲ್ಲ, ಸುಮ್ಮನೆ ನಾನು ಬ್ಲ್ಯಾಂಕ್ ಆಗಿ ತೊಗೊಂಡಿದ್ದೀನಿ. ನಾನು ಇವತ್ತಿನ ವೀಡಿಯೋದೊಳಗೆ ನಿಮಗೆ ಹೇಗೆ ಎಡಿಟ್ ಮಾಡೋದು ಅಂದರೆ ಹೇಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡ್ಬಿಟ್ಟು ಕಟ್ ಮಾಡೋದೆಲ್ಲ ಹೇಳ್ಕೊಡಲ್ಲ. ಸೊ ಇಲ್ಲಿರುವಂಥ ಫೀಚರ್ಸ್ಗಳೇನಿದಾವಲ್ಲ, ಮ್ಯೂಸಿಕ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಇದನ್ನೆಲ್ಲನೂ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ನೆಕ್ಸ್ಟ್ ವೀಡಿಯೋ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದರೆ ಬೇಕಿದ್ದರೆ ನಿಮಗೆ ಒಂದು ವೀಡಿಯೋನ ತೊಗೊಂಡ್ಬಿಟ್ಟು ಅದನ್ನು ಹೆಂಗೆ ಕಟ್ ಮಾಡಿದ್ದು, ಎಡಿಟ್ ಮಾಡೋದು, ಅಲ್ಲಿ ಹೇಗೆ ಹಿಂಗೆ ಚೇಂಜ್ ಮಾಡಿ ಪೇಜಸ್ ಚೇಂಜ್ ಮಾಡೋದೆಲ್ಲನೂ ಹೇಳ್ಕೊಡಂದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ಕಾಗಿ ಹೇಗೆ ನೀವು ಎಡಿಟ್ ಮಾಡೋಕ್ಕಿರೋ ಆಪ್ಷನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಸೊ ಫಸ್ಟ್ ಇದನ್ನ ಓಪನ್ ಮಾಡಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕನ್ವಾ ಅಂತ ಇದೆ. ಸೊ ಆ ಕನ್ವಾಸಲ್ಲಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ತುಂಬಾ ರೇಷೋಸ್ಗಳಿದೆ. ಸೊ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತೀರಂದರೆ ಯಾವೊಂದು ರೇಷೋದಲ್ಲಿ ಅಪ್ಲೋಡ್ ಮಾಡಬೇಕು, ಹಾಗೆ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀರಂದರೆ ಯಾವುದಲ್ಲಿ ನಿಮಗೆ ಆಗಬೇಕು, ಹಾಗೆ ಟಿಕ್ಟಾಕ್ದು ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಇಂಟರ್ಫೇಸ್ ಒಂದೊಂದು ಚೇಂಜ್ ಇರುತ್ತೆ. ಸೊ ಒಂದಕ್ಕೆ ಲಾಂಗ್ ಆಗಿ ನಮಗೆ ಬೇಕಾಗಿರುತ್ತೆ, ಸೊ ಇನ್ನೊಂದು ಶಾರ್ಟ್ ಅಷ್ಟೇ ಬೇಕಾಗಿರುತ್ತೆ. ಸೊ ಅವೆಲ್ಲ ನೀವು ಈ ಥರ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡುವಂಥದ್ದು. ಕನ್ವಾಸಲ್ಲಿ ಹೋದರೆ ಅಷ್ಟೇ. ಆ್ಯಂಡ್ ಇವಾಗ ನಮ್ಗೆ ಯೂಟ್ಯೂಬಿಗೆ ಬೇಕಾಗಿದ್ದಾಗ ಯೂಟ್ಯೂಬಿಗೆ ಯಾವಾಗಲೂ ನಾವು 16:9 ರೇಷೋದಲ್ಲೇ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಅದು ಒಂದು ಯೂಟ್ಯೂಬ್ ರೂಲ್ಸ್ ಕೂಡ ಇದೆ. ನಾವು ಲಾಂಗಲ್ಲಿ ಅಪ್ಲೋಡ್ ಮಾಡಿದಾಗೂ ಕೂಡ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅಪ್ಲೋಡ್ ಆಗುತ್ತೆ ಬಟ್ ಚೆನ್ನಾಗಿರಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ 16:9 ರೂಲಲ್ಲಿ ನೀವು ಅಪ್ಲೋಡ್ ಮಾಡಬೇಕಂತ ಹೇಳ್ಬೋದು. ಏನಿಲ್ಲ, ಕನ್ವಾಸಲ್ಲಿ ಸಿಂಪಲ್ ನಿಮಗೆ ಒಂದು ವೀಡಿಯೋಸ್ನ ಯಾವ ರೇಷೋದಲ್ಲಿ ಬೇಕು ನಿಮಗೆ ಅನ್ನೋದನ್ನು ನೀವು ಕನ್ವಾಸಲ್ಲಿ ತೊಗೊಳ್ಬೋದು. ಅದಾದಮೇಲೆ ಆಡಿಯೋ ಅಂತ ಇದೆ.
ಸೊ ಆಡಿಯೋದಲ್ಲಿ ಏನು ಮಾಡಬೇಕಂದ್ರೆ ನಿಮಗೆ ಮ್ಯೂಸಿಕ್ ಇದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ಇಲ್ಲಿ ಕೆಲವೊಂದಿಷ್ಟು ಮ್ಯೂಸಿಕ್ನ ನೀವು ಹಾಕಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಲೈಕ್ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಬೇರೆ ಮ್ಯೂಸಿಕ್ನ ನೀವು ಸಿನಿಮಾ ಮ್ಯೂಸಿಕ್ದೆಲ್ಲ ಹಾಕಿದಾಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇದ್ದಾವೆ, ಅದರಲ್ಲಿ ನಿಮಗೆ ಮ್ಯೂಸಿಕಲ್ಲಿ ಹಾಕಿದಾಗ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಫೆಕ್ಟ್ಸ್ ಇದೆ. ಸೊ ಎಫೆಕ್ಟ್ಸಲ್ಲಿ ನೀವು ಡಿಫ್ರೆಂಟ್ ಟ್ರಾನ್ಸಿಷನ್ಸ್ನೆಲ್ಲ ಯೂಸ್ ಮಾಡ್ತೀರಂದರೆ ಅದನ್ನೆಲ್ಲ ನೀವು ನೋಡ್ಕೊಂಡ್ಬಿಟ್ಟು ಅದನ್ನೆಲ್ಲ ನೀವು ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದರೆ ರೆಕಾರ್ಡ್ ಇದೆ. ರೆಕಾರ್ಡ್ ಅಂತಂದರೆ ಲೈಕ್ ಓಕೆ, ರೆಕಾರ್ಡ್ ಅಂದರೆ ಈ ಥರ ಬರುತ್ತೆ, ವಾಯ್ಸ್ ಓವರ್ ಅಂತೀವಲ್ಲ ನಾವು, ಏನು ವಾಯ್ಸ್ ಓವರ್ ಕೊಡ್ತೀವಲ್ಲ, ಸೊ ಆ ಒಂದು ಇದರಲ್ಲಿ ಆಡಿಯೋ ಏನು ಬರುತ್ತೆ ನೋಡಿ. ರೆಕಾರ್ಡ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಇವಾಗ ಒಂದು ವಿಡಿಯೋ ಬಗ್ಗೆ ನಾವು ಹೇಳಬೇಕಾಗುತ್ತೆ, ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದಾಗ ನಾವು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ನೋಡಿ. ಆವಾಗ ನೀವು ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ಅದು ಹೋಗ್ತಾ ಇರುತ್ತೆ ಹಾಗೆ. ಸೊ ನೀವು ಏನು ಆ ಒಂದು ಸನ್ನಿವೇಶದ ಬಗ್ಗೆ ಏನು ನಡೀತಾ ಇದೆ ಅನ್ನೋದನ್ನು ಪ್ರತಿಯೊಂದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ಅದು ಆಟೋಮೆಟಿಕ್ ತಾನಾಗಿ ತೊಗೊಳ್ತಾ ಇರುತ್ತೆ, ನೀವು ಜಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನಿಮಗೆ ಸ್ಟಾಪ್ ಮಾಡಬೇಕಂದಾಗ ಮತ್ತೆ ಕೂಡ ಆ ಒಂದು ರೆಡ್ ಟ್ಯಾಪ್ ಮೇಲೆ ನೀವು ಪ್ರೆಸ್ ಮಾಡಿದಾಗ ಅದು ಸ್ಟಾಪ್ ಆಗುತ್ತೆ. ಸೊ ಈ ಥರ. ಆ್ಯಂಡ್ ನೆಕ್ಸ್ಟ್ ಬಂದರೆ ಸ್ಟಿಕ್ಕರ್ಸ್ ಇದೆ. ಸ್ಟಿಕ್ಕರ್ಸಲ್ಲಿ ಕೂಡ ತುಂಬಾ ವೆರೈಟೀಸ್ ಆಫ್ ಸ್ಟಿಕ್ಕರ್ಸ್ಗಳನ್ನೆಲ್ಲ ನೀವು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಫನಿ ಇನ್ಸಿಡೆಂಟ್ಸ್ ಬಂದಾಗ ನೀವು ಸ್ಟಿಕ್ಕರ್ನೆಲ್ಲ ಅಟ್ಯಾಚ್ ಮಾಡ್ಬೋದು, ಆ ಥರ ಸ್ಟಿಕ್ಕರ್ಸ್ನೆಲ್ಲ ನೀವು ತೊಗೊಳ್ಳಿ. ಆ್ಯಂಡ್ ಟೆಕ್ಸ್ಟ್ ಇದೆ. ಟೆಕ್ಸ್ಟಲ್ಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ಬರ್ದಾಕಬೇಕು ಅಥವಾ ಫಾರ್ ಕುಕಿಂಗ್ ವೀಡಿಯೋಸಲ್ಲಿ ಕೆಲವೊಂದಿಷ್ಟನ್ನು ಆ್ಯಡ್ ಮಾಡಿರ್ತೀವಿ ನೋಡಿ, ನಾವು ಅದನ್ನು ಕೆಳಗಡೆ ನಿಮಗೇನು ಸಬ್ ಟೈಟಲ್ಸ್ ಕೊಡಬೇಕು ಅಂದಾಗ ಆವಾಗ ನೀವು ಟೆಕ್ಸ್ಟನ್ನು ಯೂಸ್ ಮಾಡ್ಕೋಬೋದು. ಸೊ ಫಿಲ್ಟರ್ಸ್ ಇದೆ. ಸೊ ಫಿಲ್ಟರ್ಸ್ನೂ ಕೂಡ ಫಿಲ್ಟರ್ಸ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬೇರೆ ಫಿಲ್ಟರ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ಸ್ವಲ್ಪ ಡಾರ್ಕ್ ಬೇಕಾಗಿದ್ದರೆ ಆ ಥರ ಲೈಟು, ಬ್ಲ್ಯಾಕ್ ಆ್ಯಂಡ್ ವೈಟು ಆ ಥರ ಎಲ್ಲ ಫಿಲ್ಟರ್ಸಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ PIP ಅದೆಲ್ಲ, ಇದು ತುಂಬಾ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಪಿಪ್ ಅಂದರೆ ಏನಂದರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಲ್ವ, ನಾನು ಹೇಳಿದೆ ನಿಮಗೆ ಪಕ್ಕದಲ್ಲಿ ವೀಡಿಯೋಸ್ ಹಾಕ್ತೀನಿ, ನಿಮಗೆ ಲೈಕ್ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ, ನೀವು ನೋಡ್ಬೋದು ಅಂತನೆಲ್ಲ ಹೇಳ್ದೆ ತಾನೆ ನಿಮಗೆ. ಸೊ ಆ ಒಂದು ವಿಡಿಯೋ ಅಥವಾ ಫೋಟೋನ ಹೇಗೆ ಆ್ಯಡ್ ಮಾಡ್ತೀವಿ ಅಂದರೆ ಇದು PIP ಅನ್ನೋ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಡ್ಯೂರೇಷನ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಡ್ಯೂರೇಷನ್ ಅಂದರೆ ನಿಮಗೆ ಎಷ್ಟು ಸೆಕೆಂಡ್ಸಿಗೆ ಬೇಕು ಅನ್ನೋದನ್ನು ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಸ್ಪ್ಲಿಟ್ ಅಂದರೆ ನೀವು ಒಂದು ವೀಡಿಯೋ ಆದಮೇಲೆ ಅಲ್ಲಿ ಕಟ್ ಮಾಡಬೇಕಾಗಿರುತ್ತೆ ನಿಮಗೆ ನೋಡಿ, ಅವಾಗ ನೀವು ಅಲ್ಲಿ ಪ್ರೆಸ್ ಮಾಡಿದಾಗ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ಪ್ಲಿಟ್ ಆಪ್ಷನು. ಡಿಲೀಟ್ ಆಲ್ರೆಡಿ ಗೊತ್ತಿರುತ್ತೆ, ಏನಾದರೂ ವೀಡಿಯೋಸ್ನ ಡಿಲೀಟ್ ಮಾಡಬೇಕಂದಾಗ ಅದ್ರ ಮೇಲೆ ವೀಡಿಯೋ ಮೇಲೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಡಿಲೀಟ್ ಆಪ್ಷನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದಾಗ ಸೊ ಅದು ಹೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ವ್ಯಾಲ್ಯೂಮ್ ಇದೆ. ಸೊ ಎಷ್ಟು ಬೇಕು ನಿಮಗೆ ಒಂದು ವೀಡಿಯೋಗೆ ಎಷ್ಟು ವ್ಯಾಲ್ಯೂಮ್ ಬೇಕು ಅನ್ನೋದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅಥವಾ ವ್ಯಾಲ್ಯೂಮೇ ಬೇಡ ನನಗೆ ಫುಲ್ ತೆಗೆದುಬಿಡ್ತೀನಿ ಅಂದರೂ ಕೂಡ ಈ ಥರ ಯೂಸ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ನ ತುಂಬ ಬ್ಯಾಕ್ಗ್ರೌಂಡ್ಸ್ಗೆ ನೀವು ಬೇರೆ ಚೇಂಜ್ ಮಾಡ್ತೀರಾ ಅಂತಂದ್ರೂ ಕೂಡ ಬ್ಯಾಕ್ಗ್ರೌಂಡ್ ಆಪ್ಷನ್ಸು ತುಂಬಾ ಇದೆ ಇದರಲ್ಲಿ. ಆ್ಯಂಡ್ ಸ್ಪೀಡು ಗೊತ್ತಿದೆ, ತುಂಬ ಸ್ಲೋ ಮೂವ್ ಹಾಕಬೇಕು, ನೀವು ಸ್ಲೋ ಆಗಿ ಹಾಕಬೇಕು ಅಥವಾ ಫಾಸ್ಟಾಗಿ ಮೂವ್ ಮಾಡಬೇಕು ಅಂದಾಗ ನೀವು ಸ್ಪೀಡ್ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಆ್ಯನಿಮೇಷನ್ಸು ಗೊತ್ತಿದೆಯಲ್ಲ ನಿಮಗೆ, ತುಂಬಾ ಆ್ಯನಿಮೇಷನ್ಸ್ ಎಲ್ಲ ಸಿಗುತ್ತೆ ನೋಡ್ಬೋದು ಇದರಲ್ಲಿ. ಆ್ಯಂಡ್ AI ಕಟ್ಟಲ್ಲಿ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಕೂತ್ಕೊಂಡಿದ್ದೀನಿ, ಕಟ್ಟ ಬ್ಯಾಕ್ಗ್ರೌಂಡ್ ನಮ್ದು ಅಷ್ಟೇ ಸೆಲೆಕ್ಟ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ಕಟ್ ಆಗುತ್ತೆ. ಸೊ ಆ ಥರ ಒಂದು ವರ್ಕ್ ಆಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಕ್ರಾಪನ್ನು ನಮಗೆ ಎಷ್ಟು ಬೇಕಷ್ಟು ಕ್ರಾಪನ್ನು ಆಪ್ಷನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಸೊ ಇಷ್ಟೇ, ಇದರಲ್ಲಿ ನಮಗೆ ಬೇಕಾಗಿರುವಂಥ ಮೇನ್ ಆಪ್ಷನ್ಸನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಬಿಕಾಸ್ ಇದೆಲ್ಲ ನಮಗೆ ನೀಡಿಲ್ಲ. ಡುಪ್ಲಿಕೇಟ್ ಆಗಿರಲಿ, ಅದು ವಾಯ್ಸ್ ಎಫೆಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇದ್ದೀನಲ್ವ, ನನ್ನ ಒಂದು ವಾಯ್ಸೇ ನಿಮಗೆ ಓಕೆ ಫಾರ್ ಎಕ್ಸಾಂಪಲ್ ಎಲ್ಲರೂ ಗೊಂಬೆದಾಗಿರಲಿ ಅಥವಾ ಹಿಂಗೆ ಬೇರೆದ್ರದ್ದು ವಾಯ್ಸ್ ಹಾಕಿರ್ತಾರೆ ನೋಡಿ, ಅವಾಗ ವಾಯ್ಸ್ ಎಫೆಕ್ಟಲ್ಲಿ ನಮ್ಮ ಒಂದು ವಾಯ್ಸ್ನ ನೀವು ಚೇಂಜ್ ಮಾಡ್ಬೋದು. ಸೊ ಆ ಥರ ವಾಯ್ಸ್ ಎಫೆಕ್ಟನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ರೊಟೇಟ್ ಅಂತಂದಾಗ ಫಾರ್ ಎಕ್ಸಾಂಪಲ್ ನಮಗೆ ಲಾಂಗ್ ಆಗಿ ಇತ್ತಂದರೆ ನಾವು ಈ ಆ್ಯಂಗಲ್ಗೆ ರೊಟೇಟ್ ಮಾಡ್ಕೋಬೇಕಂದ್ರೆ ರೊಟೇಟ್ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಸೊ ತುಂಬಾ ಈಸಿ ಅಂತ ಹೇಳ್ಬೋದು. ರಿವರ್ಸ್ ಆಗಿ ಆಪ್ಷನ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಇಷ್ಟು ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕಂತ ಹೇಳ್ತೀನಿ. ಒಂದು ವೀಡಿಯೋನ ಎಡಿಟ್ ಮಾಡಬೇಕಂದ್ರೆ ಇಷ್ಟು ಬೇಸಿಕ್ ಸ್ಟೆಪ್ಸ್ಗಳು ನಿಮಗೆ ಗೊತ್ತಿದ್ದರೆ ನೀವು ಈಸಿಯಾಗಿ ಆರಾಮಾಗಿ ನಿಮ್ಮ ಒಂದು ವೀಡಿಯೋನ ಎಡಿಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡೋದಂತ ಹೇಳ್ತೀನಿ. ತುಂಬಾ ಈಸಿ ಇದೆ ಪ್ರೊಸೆಸ್, ಅಷ್ಟೊಂದೇನು ಡಿಫಿಕಲ್ಟ್ ಅಂತ ಇಲ್ಲ, ತುಂಬ ಈಸಿ. ಬಟ್ ಇದ್ರ ಹಿಂದಿನ ಶ್ರಮ ಇರುತ್ತೆ, ತುಂಬಾ ವರ್ಕ್ ಮಾಡಬೇಕಾಗತ್ತೆ. ಇದನ್ನೇ ಈಸಿಯಾಗಿ ನಾವು ಮಾಡಿದ ತಕ್ಷಣ ಅಪ್ಲೋಡ್ ಮಾಡೋದಿರಲ್ಲ, ತಮ್ಮನೇಲಿ ಕ್ರಿಯೇಟ್ ಮಾಡಬೇಕಾಗತ್ತೆ, ಎಡಿಟ್ ಮಾಡಬೇಕಾಗತ್ತೆ, ಆ್ಯಂಡ್ ಕೆಳಗಡೆ ಏನು ಟೈಟಲ್ ಹಾಕಬೇಕಾಗತ್ತೆ, ಅದು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಇನ್ನೇನು ಬರೀಬೇಕಾಗುತ್ತೆ, ಏನು ಟ್ಯಾಗ್ ಮಾಡಬೇಕಾಗತ್ತೆ, ತುಂಬಾ ದೊಡ್ಡ ಪ್ರೊಸೆಸ್ ಇದೆ ಅಂತ ಹೇಳ್ತೀನಿ. ಇದು ಒಂದು ಯೂಟ್ಯೂಬಲ್ಲಿ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಸಾಧ್ಯ ಅಲ್ಲ. ಅದನ್ನು ನಾವು ಸುಮ್ಮನೆ ಅವರೇನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾಳೆ
ಅದು ಅಲ್ಲೇ ಅಲ್ಲ, ಅದರಲ್ಲೂ ಕೂಡ ತುಂಬಾ ವರ್ಕ್ ಇದೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ತುಂಬಾ ಅರ್ನಿಂಗ್ಸ್ ಇದೆ, ಒಂದು ಒಳ್ಳೆ ಅರ್ನಿಂಗ್ ಕೂಡ ನಾವು ಯೂಟ್ಯೂಬಿಂದ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇಷ್ಟೇ ಆಗಿರುತ್ತೆ ನನ್ನ ವೀಡಿಯೋಸು. ಹೋಪ್ ಯು ಲೈಕ್ ದಿಸ್ ವೀಡಿಯೋ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ. ಬಾಯ್ ಫ್ರೆಂಡ್ಸ್.